ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಕಾರ್ಡೋಸ್ಟ್ಯಾಬ್ ಟ್ಯಾಬ್ಲೆಟ್ ಬಗ್ಗೆ. ಕಾರ್ಡೋಸ್ಟ್ಯಾಬ್ ಟ್ಯಾಬ್ಲೆಟ್ ಅಂದ್ರೆ ಏನು, ಇದನ್ನ ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಬರೆದು ಕೊಟ್ಟಿರ್ತಾರೆ, ಇದ್ರೊಳಗಡೆ ಘಟಕ ದ್ರವ್ಯ ಏನೇನು ಇರ್ತಾವೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಸೇವನೆ ಮಾಡ್ಬೋದು, ಇದನ್ನ ತೊಗೊಂಡ್ರೆ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ಕಾರ್ಡೋಸ್ಟ್ಯಾಬ್ ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್. ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ಸ್ ಅಂದ್ರೆ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತಾ ಗ್ರಂಥ ಟೆಕ್ಸ್ಟ್ ಬುಕ್ಸ್ನಾಗ ಉಲ್ಲೇಖ ಸಿಗಂಗಿಲ್ರಿ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ನ ಉಪಯೋಗ ಮಾಡಿಕೊಂಡು, ಇಲ್ಲ ಆಯುರ್ವೇದಿಕ್ ಜಡಿಬುಟಿಗಳನ್ನು ಉಪಯೋಗ ಮಾಡಿಕೊಂಡು ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ತಯಾರು ಮಾಡಿರ್ತಾರ, ಅದ್ರ ಟೆಸ್ಟಿಂಗ್ ಮಾಡಿಸ್ತಾರ, ಅದ್ರ ಅಪ್ರೂವಲ್ ತಗೊಂತಾರ, ಅವ್ರ ಕಡೆ ಇದ್ರದ್ದು ಮಾಲೀಕನ ಹಾಕಿರ್ತೈತಿ. ಇದಕ್ಕೆ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂತ ಕರೀಲಾಗ್ತೈತ್ರಿ. ಈಗ ಕಾರ್ಡೋಸ್ಟ್ಯಾಬ್ ಟ್ಯಾಬ್ಲೆಟ್ ಏನಿದೆ ನೋಡ್ರಿ, ಇದ್ರ ಉಪಯೋಗ ಡಾಕ್ಟರ್ ಎಲ್ಲಿ ಮಾಡ್ತಾರೆ ಜಾಸ್ತಿ ಅಂದ್ರೆ ನೋಡ್ರಿ, ನಿಮ್ಗೆ ಏನಾರ ಹೈಪರ್ ಟೆನ್ಷನ್ ಸಮಸ್ಯೆ ಐತಂದ್ರ ಅಂದ್ರೆ ಹೈ BP ಸಮಸ್ಯೆ ಐತಿ, ಇಲ್ಲ ಅದ್ರ ಸಂಬಂಧ ಆಗಂತ ಬೇರೆ ಲಕ್ಷಣ ಏನಾರ ಕಾಡಾಕುಂತಾವ ಅಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಬರ್ದು ಕೊಟ್ಟಿರ್ತಾರ. ಇಲ್ಲ ನಿಮ್ಗೆ ನಿದ್ರೆ ಸಮಸ್ಯೆ ಏನಾರ ಐತಂದ್ರ, ಇಲ್ಲ ನಿಮ್ಗೆ ಬಹಳ ಜಾಸ್ತಿ ಗಾಬರಿ ಅನ್ಸುತ್ತಂದ್ರ, ಇಲ್ಲ ನಿಮ್ಗೆ ಹೃದಯ ಸಂಬಂಧಿತ ಬೇರೆ ಏನಾರ ತ್ರಾಸ ಇತ್ತಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಟ್ಟಿರ್ತಾರ. ಇದ್ರೊಳಗೆ ಕೀ ಇಂಗ್ರೀಡಿಯೆಂಟ್ಸ್ ಘಟಕ ದ್ರವ್ಯ ಏನಿರ್ತಾವ ನೋಡ್ರಿ, ಪ್ರತಿ ಒಂದು ಕಾರ್ಡೋಸ್ಟ್ಯಾಬ್ ಟ್ಯಾಬ್ಲೆಟ್ ಏನಿರ್ತೈತಿ ಅದ್ರೊಳಗಡೆ ಸರ್ಪಗಂಧ, ಅದರದ್ದು ಬೊಟಾನಿಕಲ್ ನೇಮ್ ರಾವಲ್ಫಿಯಾ ಸರ್ಪೆಂಟೈನ್ 62.500 mg ಪ್ರಮಾಣದಾಗ ಇರ್ತೈತ್ರಿ. ಹರಿತಕಿ, ಅದರದ್ದು ಬೊಟಾನಿಕಲ್ ನೇಮು ಟರ್ಮಿನೇಲಿಯಾ ಚಿಬುಲಾ, ಅದು 62.500 mg ಪ್ರಮಾಣದಾಗ ಇರ್ತೈತಿ. ಮತ್ತೆ ಆಮ್ಲಕಿ, ಅದರದ್ದು ಬೊಟಾನಿಕಲ್ ನೇಮು ಆಂಬ್ಲಿಕಾ ಆಫಿಷಿನಾಲಿಸ್ 62.500 mg ಪ್ರಮಾಣದಾಗ ಇರ್ತೈತಿ. ಮತ್ತೆ ವಿಭಿತಕಿ, ಅದ್ರ ಬೊಟಾನಿಕಲ್ ನೇಮು ಟರ್ಮಿನೇಲಿಯಾ ಬೆಲ್ರಿಕಾ, ಅದು 62.500 mg ಪ್ರಮಾಣದಾಗ ಇರ್ತೈತಿ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ತಯಾರು ಮಾಡಿರ್ತಾರೆ. ಇದ್ರೊಳಗೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಲಘುನ ಕೆಡಬಾರ್ದಂತ, ಮತ್ತೆ ಬೈಂಡಿಂಗ್ ಮೆಟೀರಿಯಲ್ಸ್ ಹಾಕಿರ್ತಾರ ಟ್ಯಾಬ್ಲೆಟ್ ಗಟ್ಟಿ ಮಾಡ್ಲಿಕ್ಕೆ. ಈಗ ಇದ್ರ ಡೋಸೇಜ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ದೊಡ್ಡವರು ಅದಾರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಇದ್ರ ಡೋಸೇಜ್ ಏನಿದೆ ಡಿಪೆಂಡ್ ಆಗುತ್ತಾ ಪೇಷಂಟ್ ಏನಿದಾನೆ ಅವ್ನ ಬಾಡಿ ಕಂಡೀಷನ್ ಏನು, ಮತ್ತೆ ಅವ್ನಿಗೆ ಯಾವಾಗಿಂತ ಸಮಸ್ಯೆ ಇದೆ, ಬೇರೆ ಅವ್ನಿಗೆ ಸಮಸ್ಯೆ ಏನೇನು ಅದಾವು ಎಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಕೆಲವೊಂದಿಷ್ಟು ಕಂಡೀಷನ್ನಾಗ ಒಂದೇ ಟ್ಯಾಬ್ಲೆಟ್ ದಿನಕ್ಕೆ ಒಂದೇ ಹೊತ್ತು ತೊಗೊಳಕ್ ಹೇಳ್ತಾರೆ, ಕೆಲವೊಂದಿಷ್ಟು ಕಂಡೀಷನ್ನಾಗ ಒಂದು ಟ್ಯಾಬ್ಲೆಟ್ ಬೆಳಿಗ್ಗೆ, ಒಂದು ಟ್ಯಾಬ್ಲೆಟ್ ರಾತ್ರಿ, ಇಲ್ಲ ಕೆಲವೊಂದಿಷ್ಟು ಕಂಡೀಷನ್ನಾಗ ಒಂದು ಟ್ಯಾಬ್ಲೆಟ್ ಬೆಳಿಗ್ಗೆ, ಒಂದು ಟ್ಯಾಬ್ಲೆಟ್ ಮಧ್ಯಾಹ್ನ, ಒಂದು ಟ್ಯಾಬ್ಲೆಟ್ ರಾತ್ರಿ, ಊಟ ಆದ್ಮೇಲೆ ನಾರ್ಮಲ್ ತೊಗೊಳಕ್ ಇರ್ತಾರ. ಇಲ್ಲ ಸಿವಿಯರ್ ಏನಾರ ಕಂಡೀಷನ್ ಐತಂದ್ರೆ 2 ಟ್ಯಾಬ್ಲೆಟ್ ಬೆಳಿಗ್ಗೆ ನಾಷ್ಟ ಆದ್ಮೇಲೆ ತೊಗೊಳಕ್ ಇರ್ತಾರ, 2 ಟ್ಯಾಬ್ಲೆಟ್ ಬೆಳಿಗ್ಗೆ, 2 ಟ್ಯಾಬ್ಲೆಟ್ ರಾತ್ರಿ ನಾಷ್ಟ ಆದ್ಮೇಲೆ, ರಾತ್ರಿ ಊಟ ಆದ್ಮೇಲೆ ತೊಗೊಳಕ್ ಇರ್ತಾರ. ಇಲ್ಲ 2 ಟ್ಯಾಬ್ಲೆಟ್ ಬೆಳಿಗ್ಗೆ, 2 ಮಧ್ಯಾಹ್ನ, 2 ರಾತ್ರಿ, ಊಟ ಆದ್ಮೇಲೆ ನಾರ್ಮಲ್ ನೀರ್ ಜೊತೆ ತೊಗೊಳಕ್ ಇರ್ತಾರೆ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತೊಗೊಳಕ್ ಹೇಳೋ ಅಂತಾರ ಆ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಈಗ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ, ಮತ್ತೆ ರೋಗಿ ಏನದಾನೆ ಅವ್ನ ಬಾಡಿ ಕಂಡೀಷನ್ ಮೇಲೆ. ಡಾಕ್ಟರ್ ನಿಮ್ಗೆ ಇದ್ರ ಜೊತೆಗೆ ಬೇರೆ ಮೆಡಿಸಿನ್ಸ್ ಏನೇನು ಕೊಡೋ ಅಂತಾರ, ನಿಮ್ ರಿಪೋರ್ಟ್ಸ್ ಏನದಾವು, ಬಾಡಿ ಕಂಡೀಷನ್ ಇದೆ, ಡಾಕ್ಟರ್ ಎಲ್ಲ ನಿಮ್ ಕ್ಲಿನಿಕಲ್ಲಿ ಎಕ್ಸಾಮಿನ್ ಮಾಡಾದ್ಮೇಲೆ ಎಷ್ಟು ದಿನ ತೊಗೊಳಕ್ ಸಲಹೆ ನೀಡೋ ಅಂತಾರ ಅಷ್ಟು ಜನ ಇದ್ರ ತಗೋಬಹುದು. ಸೊ ಜನರಲಿ ನೋಡ್ರಿ, ಇದನ್ನ 5 6 ತಿಂಗಳ ಮಟ್ಟ ಡಾಕ್ಟರ್ ಯೂಸ್ ಮಾಡ್ಲಿಕ್ಕೆ ಹೇಳ್ತಾರೆ. ಇಲ್ಲ ನಿಮ್ ಬಾಡಿ ಕಂಡೀಷನ್ ಪ್ರಕಾರ ಡಾಕ್ಟರ್ ಏನಾರ ಕಡಿಮೆ ದಿನ ಇಲ್ಲ ಜಾಸ್ತಿ ದಿನ ಕೂಡ ತೊಗೊಳಿಕ್ ಸಲಹೆ ಕೊಡಬಹುದ್ರಿ. ಆದ್ರೆ ಡಾಕ್ಟರ್ ಇದ್ರ ಜೊತೆಗೆ ನಿಮ್ಗ ಪಥ್ಯ ಹೇಳ್ಕೊಡ್ತಾರ, ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಮತ್ತೆ ನಿಮ್ ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ಕೊಡ್ತಾರ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು, ಅದನ್ನ ಕೂಡ ಫಾಲೋ ಮಾಡ್ಬೇಕಾಗ್ತೈತ್ರಿ. ಈಗ ಇದನ್ನ ಏನಾರ ಉಪಯೋಗ ಮಾಡೋ ಅಂತಂದ್ರೆ ಇದ್ರಲ್ಲಿ ಸೈಡ್ ಎಫೆಕ್ಟ್ಸ್ ಏನೇನಾಗ್ಬೋದು. ಸೊ ನೋಡ್ರಿ, ಈ ಟ್ಯಾಬ್ಲೆಟ್ ನೀವೇನಾರ ಬಹಳ ಪ್ರಮಾಣದಾಗ ಏನಾರ ತಿನ್ನೋಂತೀರಂದ್ರೆ ನಿಮ್ಗೆ ಎದೆ ಉರಿ, ಗ್ಯಾಸ್ಟ್ರಿಕ್ ಇರಿಟೇಷನ್ ಆಗ್ಬೋದು. ಇಲ್ಲ ಇದ್ರ ಓವರ್ ಡೋಸೇಜ್ ನೀವೇನಾರ ತೊಗೊಳಂತೀರಂದ್ರೆ ನಿಮ್ಗೆ ಬಹಳ ಜಾಸ್ತಿ ನಿದ್ರೆ ಬರ್ಬೋದು, ಆ ಸಮಸ್ಯೆ ನಿಮ್ಗೆ ಆಗ್ತೈತ್ರಿ. ಈಗ ಇದನ್ನ ಯಾರು ಬಳಸಕ್ ಹೋಗ್ಬಾರ್ದು, ಇದ್ರ ಕಾಂಟ್ರಾ ಇಂಡಿಕೇಶನ್ಸ್ ಏನು. ಸೊ ನೋಡ್ರಿ, ಈ ಟ್ಯಾಬ್ಲೆಟ್ ಒಳಗಡೆ ಏನೇನು ಘಟಕ ದ್ರವ್ಯ ಅದಾವ ನಾನು ನಿಮ್ಗೆ ಮೊದಲ ತಿಳಿಸ್ಕೊಟ್ಟಿನಿ. ಆ ಘಟಕ ದ್ರವ್ಯಲ್ಲಿ ನಿಮ್ಗೆ ಮೊದ್ಲು ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗೈತಂದ್ರ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತೆ ಯಾರಿಗೆ ನೋಡ್ರಿ ಲೋ ಹಾರ್ಟ್ ರೇಟ್ ಸಮಸ್ಯೆ ಇರ್ತೈತಿ, ಬೆರಡಿಗಾಡಿಯ ಸಮಸ್ಯೆ ಇರ್ತೈತಿ, ಅವ್ರ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು.
ಮತ್ತು ಗರ್ಭವತಿ ಮಹಿಳೆಯರು ಮತ್ತು ಯಾವ ತಾಯಂದ್ರ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಿರ್ತಾರ, ಡಾಕ್ಟರ್ ಸಲಹೆ ಇರಲಾರ್ದು ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರ 35 ರೂಪಾಯಿದಾಗ 10 ಟ್ಯಾಬ್ಲೆಟ್ ಒಂದು ಸ್ಟ್ರಿಪ್ ಸಿಗ್ತೈತ್ರಿ. ಕಾರ್ಡೋ ಸ್ಟ್ಯಾಪ್ ಟ್ಯಾಬ್ಲೆಟ್ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮ ಎಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವ್ದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾದ್ರೂ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾರು ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.